ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ. ನಾನಿವತ್ತು BMTCಯಲ್ಲಿ ಏನು ನಡೀತಾ ಇದೆ, ನಿರ್ವಾಹಕರ ಒಂದು ಆಯ್ಕೆ ಪ್ರಕ್ರಿಯೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ನೋಡ್ಬೋದು, ಈಗಾಗಲೇ ಫೈನಲ್ ಲಿಸ್ಟ್ ಕೂಡ ಹಾಕಿದ್ದಾರೆ. ಆ ಒಂದು ಫೈನಲ್ ಲಿಸ್ಟಲ್ಲಿ ಯಾವ್ಯಾವ ಅಭ್ಯರ್ಥಿಗಳು ಆಯ್ಕೆ ಆಗಿದ್ದೀರಾ, ಅವರಿಗೆಲ್ಲ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ನೀವೆಲ್ಲ ಇಷ್ಟು ದಿನದಿಂದ ಕಾಯ್ತಾ ಇದ್ದೀರಿ, ಯಾವಾಗ ಎಲ್ಲ ಡ್ಯೂಟಿ ಕರೀತಾರೆ ಏನಂತೇಳಿ. ಆ ಒಂದು ಟೈಮು ಇವಾಗ ಬಂದೇ ಬಿಟ್ಟಿದ್ದೀನಿ ನೋಡಿ ಸ್ನೇಹಿತರೆ. ಇಲ್ಲಿ ನೋಡ್ಬೋದು ಸ್ನೇಹಿತರೆ, BMTC ಒಂದು ಪತ್ರ ಹೊರಡಿಸಿದೆ. ನೀವು ಇಲ್ಲಿ ನೋಡ್ಬೋದು, ನಿರ್ವಾಹಕ ಹುದ್ದೆಗೆ ಆಯ್ಕೆಗೊಂಡಿರುವ ಅಭ್ಯರ್ಥಿಗಳನ್ನು ಹಂತವಾರು ಕಾರ್ಯ ವರದಿಗೆ ಕರೆಸುವ ಬಗ್ಗೆ, ಅಂದರೆ ಡ್ಯೂಟಿ ರಿಪೋರ್ಟ್ ಮಾಡೋಕ್ಕೆ ನಿಮ್ಮನ್ನು ಕರೆಸುವಗೋಸ್ಕರ ಇಲ್ಲಿ ಸೀರಿಯಲ್ ನಂಬರ್ ವೈಸು, ಡೇಟ್ ವೈಸು, ಟೈಮ್ ವೈಸ್ ಕೊಟ್ಟಿದ್ದಾರೆ. ನೀವು ಯಾವ ಸೀರಿಯಲಲ್ಲಿ ಆಯ್ಕೆ ಆಗಿದ್ದೀರಾ, ಯಾವ್ಯಾವ ಅಭ್ಯರ್ಥಿಗಳಿದ್ದೀರಾ, ಈಗಾಗಲೇ ನಿಮಗೆಲ್ಲ SMS ಕೂಡ ಬಂದಿರುತ್ತೆ. ಬಂದಿಲ್ಲ ಅಂತಂದರೆ ಈ ಒಂದು ವಿಡಿಯೋನ ನೋಡಿ ನಿಮ್ಮ ಸ್ನೇಹಿತರು ಯಾರ್ಯಾರು ಇರ್ತಾರೋ, ಯಾರ್ಯಾರು ಆಯ್ಕೆಗೊಂಡಿದ್ದಾರೋ, ಅಂಥ ಅಭ್ಯರ್ಥಿಗಳಿಗೆ ಕೂಡ ಈ ಒಂದು ಮಾಹಿತಿನ ಶೇರ್ ಮಾಡಿ. ಜೊತೆಗೆ ನನ್ನ ಚಾನಲ್ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳುತ್ತೆ. ನೋಡೋಣ ಬನ್ನಿ ಸ್ನೇಹಿತರೆ, ಯಾವ ಥರ ಇದೆ ಒಂದು ರಿಪೋರ್ಟ್ ಅಂಥೇಳಿ. ನೋಡ್ಬೋದು ಸ್ನೇಹಿತರೆ, ಇಲ್ಲಿ ದಿನಾಂಕ ಇದೆ, ಇಲ್ಲಿ ಸಮಯ ಇದೆ. ನೋಡಿ, ಇಲ್ಲಿಂದ ಸೀರಿಯಲ್ ನಂಬರ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಎಲ್ಲಿಗೆ ಎಂಡ್ ಆಗುತ್ತೆ. ಆವತ್ತು ಒಟ್ಟು ಟೋಟಲ್ ಎಷ್ಟು ಅಭ್ಯರ್ಥಿಗಳಿಗೆ ಕೊಟ್ಟಿದ್ದಾರೆ ಅಂತೇಳಿ. ನೋಡ್ತಾ ಹೋಗ್ಬೋದು ಸ್ನೇಹಿತರೆ. ನೀವು ನೋಡ್ಬೋದು, ದಿನಾಂಕ 12/5/2025 ಬೆಳಗ್ಗೆ 8 ಸೀರಿಯಲ್ ನಂಬರ್ 1ರಿಂದ 90ರವರೆಗೆ, ಅಂದರೆ 90 ಜನ ಮಧ್ಯಾಹ್ನವರೆಗೆ ನಿಮ್ಮನ್ನು ಮತ್ತೆ ತಿರ್ಗಾ ನಿಮ್ಮದೆಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ಎಲ್ಲ ನೋಡಿಕೊಂಡು ನಿಮ್ಗೆ ಏನು ಮಾಡ್ತಾರೆ ಅಂದರೆ ಆರ್ಡ್ರ್ ಕಾಪಿ ಕೊಡ್ತಾರೆ. ಆರ್ಡ್ರ್ ಕಾಪಿ ಕೊಟ್ಟಿದ ಮೇಲೆ ನೀವು ಯಾವ ಒಂದು ಡಿವಿಷನು, ಯಾವ ಡಿಪೋಗೆ ಹೋಗಬೇಕು ಅಂತಕ್ಕಂಥದ್ದು ನಿಮಗೆ ಡೀಟೇಲ್ ಆಗಿ ಅಲ್ಲಿ ಎಲ್ಲನೂ ಹೇಳ್ಬಿಟ್ಟು ನಿಮಗೆ ಆರ್ಡ್ರ್ ಕಾಪಿ ಕೊಡ್ತಾರೆ ಸ್ನೇಹಿತರೆ. ನೋಡ್ಬೋದು, ಅದೇ ದಿನ ಮಧ್ಯಾಹ್ನ 1 ಗಂಟೆಗೆ 13 ಅಂದರೆ 12 ನಂತರ ಬರೋದು 13, ಮಧ್ಯಾಹ್ನ 1 ಗಂಟೆಗೆ ಸೀರಿಯಲ್ ನಂಬರ್ 91ರಿಂದ 180ರವರೆಗೆ, ಅಂದರೆ ಅದು ಕೂಡ 90 ಜನ, ಅಂದರೆ ಒಂದು ದಿನಕ್ಕೆ 180 ಜನ. ಅದಾದಮೇಲೆ 13 ತಾರೀಕಿಗೆ ಕೂಡ ಅದೇ ಬೆಳಗ್ಗೆಯಲ್ಲಿ 12 ತಾರೀಕು 8:30ಕ್ಕೆ ಸ್ಟಾರ್ಟ್ ಆಗಿತ್ತು. 13ನೇ ತಾರೀಕಿಗೆ 9:30ಕ್ಕೆ ಸೀರಿಯಲ್ ನಂಬರ್ 181ರಿಂದ 270ರವರೆಗೂ ಬೆಳಗ್ಗೆ 90 ಜನಕ್ಕೆ. ಮತ್ತು ಮಧ್ಯಾಹ್ನ 1 ಗಂಟೆಯಿಂದ 271 ಸೀರಿಯಲಿಂದ 360, ಅಂದರೆ ಅದು ಕೂಡ 90 ಜನ, ಟೋಟಲಾಗಿ 180 ಜನ 2ನೇ ದಿನಕ್ಕೆ. 13 ತಾರೀಕು ಆಗಿದ್ಮೇಲೆ ಮತ್ತು ನೇರವಾಗಿ 19ನೇ ತಾರೀಕಿಗೆ ಕರೆದಿರೋ ಸ್ನೇಹಿತರೆ. 19/5/2025 ಬೆಳಗ್ಗೆ 9:30ರಿಂದ ಸ್ಟಾರ್ಟ್ ಆಗುತ್ತೆ, ಮಧ್ಯಾಹ್ನ 1 ಗಂಟೆವರೆಗೂ. ಸೀರಿಯಲ್ ನಂಬರ್ 361ರಿಂದ 450ರವರೆಗೆ ಯಾರು ಆಯ್ಕೆ ಆಗಿದ್ದಾರೋ ಅಂಥ ಅಭ್ಯರ್ಥಿಗಳಿಗಿದು. ನೋಡಿ, ಬೆಳಗ್ಗೆ 90 ಜನ, ಮಧ್ಯಾಹ್ನ ಕೂಡ 451ರಿಂದ 540, 90 ಜನ. ಮುಂದೆ ನೋಡೋದಾದರೆ ನೆಕ್ಸ್ಟು 19 ಆಗಿದ್ಮೇಲೆ 20ನೇ ತಾರೀಕು ನೋಡ್ಬೋದು, ಬೆಳಗ್ಗೆ 9ರಿಂದ 9:30ಯಿಂದ 1 ಗಂಟೆವರೆಗೂ 90 ಜನ, 541 ಸೀರಿಯಲ್ ನಂಬರ್ 541ರಿಂದ 630, ಮಧ್ಯಾಹ್ನ 631ರಿಂದ 720, ಅವತ್ತು ಕೂಡ 180 ಜನ. ಅದಾದಮೇಲೆ 20ನೇ ತಾರೀಕು ಆದಮೇಲೆ 26ನೇ ತಾರೀಕಿಗೆ ಬೆಳಗ್ಗೆ 9:30ರಿಂದ 1 ಗಂಟೆಯಿಂದ ಸಾಯಂಕಾಲ ಮುಗಿಯೋವರೆಗೆ ಇರುತ್ತೆ. 721 ಸೀರಿಯಲ್ ನಂಬರ್ ಸ್ಟಾರ್ಟ್ ಆಗಿ 810 ಮುಗಿಯುತ್ತೆ. ಮಧ್ಯಾಹ್ನ 811ರಿಂದ 900, ಅವತ್ತು ಕೂಡ 180 ಜನ. ನೆಕ್ಸ್ಟ್ 27ನೇ ತಾರೀಕು ಬೆಳಗ್ಗೆ 9:30ರಿಂದ 1 ಗಂಟೆಯಿಂದ ಸಾಯಂಕಾಲ ಗಂಟೆ, 901ರಿಂದ 990, 991ರಿಂದ 1080, ಅವತ್ತು ಕೂಡ 180 ಜನ ಇದ್ದಾರೆ ಸ್ನೇಹಿತರೆ. 27 ಆಗಿದ್ಮೇಲೆ 2ನೇ ತಾರೀಕು 2/6/2025, ಅವತ್ತು ಕೂಡ ಬೆಳಗ್ಗೆ ಮತ್ತು ಮಧ್ಯಾಹ್ನ 1081ರಿಂದ 1170 ಸೀರಿಯಲ್ ನಂಬರು
1171ರಿಂದ 1260, ಅವತ್ತು ಕೂಡ 180 ಜನ. ಅದಾದಮೇಲೆ 3ನೇ ತಾರೀಕು ಅದೇ ಸೇಮ್ ಟೈಮು 9:30ರಿಂದ 1 ಗಂಟೆ, 1 ಗಂಟೆಯಿಂದ ಸಾಯಂಕಾಲವರೆಗೂ 1261ರಿಂದ 1350, 1351ರಿಂದ 1440 ಸೀರಿಯಲ್ಲು. ಸೊ ಅವತ್ತು ಕೂಡ 180 ಜನ. ಅದಾದಮೇಲೆ 9ನೇ ತಾರೀಕು ಬೆಳಗ್ಗೆ 9:30, ಮಧ್ಯಾಹ್ನ 1 ಗಂಟೆ 1441ರಿಂದ 1530, 1531ರಿಂದ 1620, ಅವತ್ತು ಕೂಡ 180 ಜನ. ಅದಾದಮೇಲೆ 9ನೇ ತಾರೀಕು ಬೆಳಗ್ಗೆ 9:30ರಿಂದ 1 ಗಂಟೆ ನೋಡ್ಬೋದು 180 ಜನ. ನೆಕ್ಸ್ಟ್ ನೋಡೋದಾದರೆ 10ನೇ ತಾರೀಕು ಬೆಳಗ್ಗೆ 9:30ರಿಂದ 1 ಗಂಟೆ, 1 ಗಂಟೆಯಿಂದ ಸಾಯಂಕಾಲವರೆಗೂ 1621ರಿಂದ 1710 ಸೀರಿಯಲ್ಲು, 1711ರಿಂದ 1800, ಅವತ್ತು ಕೂಡ 180 ಜನ. ಅದಾದಮೇಲೆ 16/6/2025ಕ್ಕೆ ಸೇಮ್ ಟೈಮ್ 9:30ರಿಂದ 1 ಸಾಯಂಕಾಲವರೆಗೂ 1801 ಸೀರಿಯಲ್ಲಿಂದ 1890, 1891ರಿಂದ 1980, ಅವತ್ತು ಕೂಡ 180 ಜನ. ನೆಕ್ಸ್ಟ್ 17ನೇ ತಾರೀಕು ಅವತ್ತು ಕೂಡ ಸೇಮ್ ಟೈಮು 1981 ಸೀರಿಯಲ್ಲಿಂದ 2070, ಅದಾದಮೇಲೆ 2071ರಿಂದ 2160 ಸೀರಿಯಲ್ಲು. ಸೊ ಅವತ್ತು ಕೂಡ 180 ಜನ. ಸೊ ಅದಾದಮೇಲೆ ಕೊನೆಯಲ್ಲಿ 23/6/2025 ಬೆಳಗ್ಗೆ 9:30ಕ್ಕೆ 1261ರಿಂದ 2285 ಅಭ್ಯರ್ಥಿಗಳು, ಅವತ್ತು ಟೋಟಲ್ 125 ಅಭ್ಯರ್ಥಿಗಳು ಕರೆದಿದ್ದಾರೆ ಸ್ನೇಹಿತರೆ. ನೋಡ್ಬೋದು, ಎಲ್ಲ ಸೇರಿದರೆ ಟೋಟಲು 2285 ಅಭ್ಯರ್ಥಿಗಳು ಸ್ನೇಹಿತರೆ. ಸೊ ನೋಡ್ಬೋದು ಸ್ನೇಹಿತರೆ. ಸೊ ಈಗಾಗಲೇ ನಿಮಗೆಲ್ಲ SMS ಕೂಡ ಬಂದಿರುತ್ತೆ. ಬೈ ಚಾನ್ಸ್ ನಿಮ್ದು ಏನಾದ್ರು ನೆಟ್ವರ್ಕ್ ಪ್ರಾಬ್ಲಮ್ ಆಗಿ, ಯಾವುದೋ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಆಗಿ SMS ಏನಾದರೂ ಬಂದಿಲ್ಲ ಅಂತಂದರೆ, ಬೈ ಚಾನ್ಸ್ SMS ಏನಾದರೂ ಬಂದಿಲ್ಲ ಅಂತಂದರೆ, ಈ ಮಾಹಿತಿ ನಿಮಗೆ ತಲುಪಿಲ್ಲ ಅಂದರೆ ಈ ಒಂದು ವಿಡಿಯೋ ನೋಡಿಕೊಂಡು ನಿಮ್ಮ ಸೀರಿಯಲ್ ನಂಬರ್ ಯಾವ ಡೇಟಿಗೆ ಕರೆದ್ರು ಆ ಡೇಟಿಗೆ ನಿಮ್ಮೆಲ್ಲ ಒಂದು ನೀವು ಅಪ್ಲಿಕೇಶನ್ ಹಾಕಾಗ ಏನೇನು ಟಿಕ್ ಮಾಡಿಬಿಟ್ಟು ಓಕೆ ಕೊಟ್ಟು ಅಪ್ಲಿಕೇಶನ್ ಹಾಕಿದ್ದೀರೋ, ಸೊ ಅದೆಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸು ಜೊತೆಗೆ ಒಂದು ಸೆಟ್ ಜೆರಾಕ್ಸ್ ತೊಗೊಂಡು ನೀವು BMTC ಒಂದು ಹೆಡ್ ಆಫೀಸ್ಗೆ ಒಂದು ಅಡ್ರೆಸ್ ಕೊಟ್ಟಿರ್ತಾರೆ ನಿಮಗೆ. ಆ ಒಂದು ಅಡ್ರೆಸ್ಸಿಗೆ ನೀವು ಹೋಗಬೇಕು. ಹೋಗಿದ ಮೇಲೆ ನಿಮ್ಗೆ ಏನು ಮಾಡ್ತಾರೆ ಅಲ್ಲಿ ಅಂದರೆ ಕಣ್ಣು, ಕಿವಿ, ಮೂಗು, ಸೊ ಇವೆಲ್ಲ ಪರೀಕ್ಷೆಗಳು ಒಳಪಡಿಸ್ತಾರೆ. ಒಳಪಡಿಸಿದ ಮೇಲೆ ನಿಮ್ಗೆ ಒಂದು ಆರ್ಡರ್ ಕಾಪಿ ಕೊಡ್ತಾರೆ. ಆ ಆರ್ಡರ್ ಕಾಪಿ ತೊಗೊಂಡು ನೀವು ಯಾವ ಡಿಪೋ ಕೊಟ್ಟಿರ್ತಾರೆ ಆ ಡಿಪೋಗೆ ಹೋಗಿ ಒಂದಷ್ಟು ಟೈಮ್ ಕೊಟ್ಟಿರ್ತಾರೆ. ಆ ಟೈಮ್ ಒಳಗಾಗಿ ಆ ಒಂದು ಡೇಟಿಗೆ ಹೋಗಿ ನೀವು ಅಲ್ಲಿ ಡ್ಯೂಟಿಗೆ ರಿಪೋರ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ನೀವು ಆರ್ಡರ್ ಕಾಪಿ ತೊಗೊಂಡಿದ್ದ ತಕ್ಷಣ ನೀವು ಇಲಾಖೆಯ ಒಂದು ನೌಕರರು, ಅಭ್ಯರ್ಥಿಗಳು ಆಗಿಬಿಡ್ತೀರ ಸ್ನೇಹಿತರೆ. ಸೊ ಎಲ್ಲ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಒಳ್ಳೆಯದಾಗಲಿ. ಒಳ್ಳೆಯ ಹುಮ್ಮಸ್ಸಿನಿಂದ, ಒಳ್ಳೆಯ ಮನಸ್ಸಿನಿಂದ ಎಲ್ಲರೂ ಡ್ಯೂಟಿ ಮಾಡಿರಿ. ನಿಮ್ಮದು ಒಂದು ಸೂಚಿಸಿದಂಥ ಡಿಪೋಗಳಲ್ಲಿ ಅಂತ ಹೇಳುತ್ತಾ ಎಲ್ಲರಿಗೆ ಮತ್ತೊಂದು ಸಲ ಅಭಿನಂದಿಸುತ್ತಾ, ಮಾಹಿತಿ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಜೊತೆಗೆ ನಿಮ್ಮ ಸ್ನೇಹಿತರು ಯಾರ್ಯಾರು ಆಯ್ಕೆ ಆಗಿದ್ದಾರೆ ಸೊ ಅವರಿಗೆಲ್ಲ ಈ ಒಂದು ಮಾಹಿತಿನ ಶೇರ್ ಮಾಡಿ ಅಂತ ಹೇಳ್ತಾ, ಅನಿಸಿಕೆ ಅಭಿಪ್ರಾಯಗಳಿದ್ದರೆ ಖಂಡಿತವಾಗಲೂ ಕಮೆಂಟಲ್ಲಿ ಕೇಳ್ಬೋದು ಅಂತ ಹೇಳ್ತಾ ಮತ್ತೆ ಸಿಗೋಣ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ.